ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 23/2/2026 ಬಾಬರವರ ಮಧುರ ಮಹಾವಾಕ್ಯಗಳು. ಇವತ್ತಿನ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಈ ಸಂಗಮ ಯುಗ ಉನ್ನತಿ ಮಾಡಿಕೊಳ್ಳುವ ಯುಗವಾಗಿದೆ. ಈ ಯುಗದಲ್ಲಿ ಎಲ್ರಿಗೂ ಒಳ್ಳೆಯದೇ ಆಗಿಬಿಡುತ್ತೆ. ಎರಡನೇದು, ಬಾಬರವರು ಬ್ರಾಹ್ಮಣ ಮಕ್ಕಳಿಗೆ ಬಹಳ ಶುಭಾಶಯಗಳನ್ನು ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ ಆತ್ಮಗಳು ಮನುಷ್ಯರಿಂದ ದೇವತೆಗಳಾಗ್ತೇವೆ. ಮೂರನೇದು, ಉನ್ನತ ಮಟ್ಟದಲ್ಲಿ ತೇರ್ಗಡೆಯಾಗಲು ಒಬ್ಬ ತಂದೆಯನ್ನೇ ನಿರಂತರ ನೆನಪು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ನಾಲ್ಕನೇದು, ತಮ್ಮ ಶಿಕ್ಷಣದ ಸ್ವರೂಪದ ಮೂಲಕ ಶಿಕ್ಷಣವನ್ನು ಕೊಡುವಂತಹ ಶಿಕ್ಷಣದಿಂದ ಸಂಪನ್ನರು ಹಾಗೂ ಯೋಗ್ಯ ಶಿಕ್ಷಕರಾಗ್ರಿ. ಐದನೇದು, ಸಂಕಲ್ಪಗಳ ಸಿದ್ಧಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮಶಕ್ತಿಯನ್ನೇ ಹೆಚ್ಚಿಕೊಳ್ತಾ ಹೋಗ್ರಿ. 5 ಬಿಂದುಗಳು ಉನ್ನತ ಮಾಡಿಕೊಳ್ಳುವ ಯುಗ, ಮನುಷ್ಯರಿಂದ ದೇವತೆ, ಉನ್ನತ ಮಟ್ಟದ ತೇರ್ಗಡೆ, ಶಿಕ್ಷಣದ ಸ್ವರೂಪ, ಸಂಕಲ್ಪಗಳ ಸಿದ್ಧಿ. ಇಂದಿನ ಚಿಂತನೆ: ನಾನು ಆತ್ಮ, ಶಿಕ್ಷಣದ ಸ್ವರೂಪ, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ, ಬಾಬರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನ ಅಭಿನಯಿಸ್ತಾ ಇದ್ದೀನಿ. ನಾನು ಆತ್ಮ ಈ ದೇಹದಲ್ಲಿ ಹಣೆಯ ಮಧ್ಯದಲ್ಲಿ ಕೂತ್ಕೊಂಡಿದ್ದೀನಿ. ಕಣ್ಣುಗಳಿಂದ ನೋಡುವ, ಕಿವಿಗಳಿಂದ ಕೇಳುವ, ಬಾಯಿಂದ ನುಡಿಯುವ, ಮೂಗಿನಿಂದ ಉಸಿರಾಡುವ, ದೇಹದ ಹೊರಗಡೆ ಮತ್ತು ಒಳಗಡೆಯ ಎಲ್ಲ ಕರ್ಮೇಂದ್ರಿಯಗಳನ್ನು ನಡೆಸ್ತಕ್ಕಂಥ ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಈ ದೇಹದಲ್ಲಿ ಇಲ್ಲ ಅಂದ್ರೆ ಈ ದೇಹವನ್ನೇ ಹೊತ್ಕೊಂಡು ಹೋಗ್ಲಿಕ್ಕೆ 4-6 ಜನ ಬೇಕಾಗುತ್ತೆ. ನಾನು ಆತ್ಮ ಅತಿ ಸೂಕ್ಷ್ಮ ಹಾಗೂ ಶಕ್ತಿಶಾಲಿ. ಈ ದೇಹವನ್ನು ನಡೆಸ್ಕೊಂಡು ಹೋಗ್ತೀನಿ, ದೇಹದ ಮೇಲೆ ಭಾರವನ್ನು ಎತ್ಕೊಂಡು ಹೋಗ್ತೀನಿ, ಜಗತ್ತಿನ ಬಗ್ಗೆ ಎಲ್ಲ ಚಿಂತನೆ ಮಾಡ್ತೀನಿ. ಅದನ್ನು ನಾನು ಆತ್ಮ ಈ ದೇಹ ಬಿಟ್ಟು ಹೊರಟೋದ ಮೇಲೆ ಈ ದೇಹ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸತ್ಯವಾಗಿಯೂ ಸಹ ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಈ ದೇಹನೇ ಬೇರೆ, ಆತ್ಮನೇ ಬೇರೆ. ನಾನು ಆತ್ಮ ಅಜರ, ಅಮರ, ಅವಿನಾಶಿಯಾಗಿದ್ದೇನೆ, ಅನಾದಿಯಾಗಿದ್ದೇನೆ. ಹಿಂದೆನೂ ಇದ್ದೆ, ಈಗಲೂ ಇದ್ದೇನೆ, ಮುಂದೆನೂ ಇರ್ತೀನಿ. ನಾನು ಅನಾದಿ, ಅವಿನಾಶಿ, ಚೈತನ್ಯ ಶಕ್ತಿ, ಆತ್ಮ ಜ್ಯೋತಿಯೇ ಆಗಿದ್ದೇನೆ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಪಾತ್ರವನ್ನು ಅಭಿನಯಿಸ್ತಾ ಬಂದಿದ್ದೇನೆ. ಸತ್ಯಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, ದ್ವಾಪರಯುಗದಲ್ಲಿ 21 ಜನ್ಮ, ಕಲಿಯುಗದಲ್ಲಿ 42 ಜನ್ಮಗಳು. ಈ ಕಲಿಯುಗದ ಕೊನೆ ಹಾಗೂ ಸತ್ಯಯುಗದ ಆದಿಯ ಈ ಮಧ್ಯಮ ಸಮಯ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ಈ ಸಂಗಮ ಯುಗದಲ್ಲಿ ನಾನು ಆತ್ಮ, ನನ್ನನ್ನು ಸಂಗಮೇಶ್ವರ ತಂದೆ ಶಿವಬಾಬರವರೇ ಬ್ರಹ್ಮ ಬಾಬರವರ ಮಾಧ್ಯಮದ ಮುಖಾಂತರ ನನ್ನನ್ನು ಪ್ರೀತಿಯ ಮಗುವನ್ನಾಗಿ ಮಾಡಿಕೊಂಡು ನನಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ದೇವ ಜೀವ ಜಗತ್ತಿನ ಸೃಷ್ಟಿಯ ಎಲ್ಲ ಸಂಪೂರ್ಣ ಜ್ಞಾನವನ್ನು ನೀಡಿದ್ದಾರೆ. ನಾನು ಸತ್ಯ ಜ್ಞಾನವಂತ ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮನೇ ಆಗಿ ಈ ದೇಹದಲ್ಲಿ ಕುಳಿತು ಪಾತ್ರವನ್ನು ಅಭಿನಯಿಸ್ತಿದ್ದೇನೆ. ಈಗ ನನಗೆ ಸತ್ಯದ ಅನುಭವ ಆಗಿದೆ.
ನಾನು ಆತ್ಮ. ಈ ಸಂಗಮ ಯುಗದಲ್ಲಿ ನಾನು ನನ್ನನ್ನು ಉನ್ನತಿ ಮಾಡಿಕೊಳ್ತಾ ಇದ್ದೀನಿ. ತಂದೆಯನ್ನ ನೆನಪು ಮಾಡಿ ಮನುಷ್ಯನಿಂದ ದೇವತೆಯಾಗುವ ಪುರುಷಾರ್ಥದಲ್ಲಿ ತೊಡಗಿದ್ದೇನೆ. ನಾನು ಸತ್ಯ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಉನ್ನತ ಮಟ್ಟದಲ್ಲಿ ತೇರ್ಗಡೆಯಾಗಲು ಒಬ್ಬ ತಂದೆಯನ್ನೇ ನಿರಂತರ ನೆನಪು ಮಾಡ್ತೀನಿ. ಯಾಕೆಂದರೆ ತಂದೆಯೊಬ್ಬರೇ ಹುಟ್ಟು ಸಾವಿನ ಚಕ್ರದಲ್ಲಿ ಬರದೇ ಇರತಕ್ಕಂಥವರು. ಆ ತಂದೆಯ ನೆನಪಿನಿಂದಲೇ ಆತ್ಮದ ಉನ್ನತಿಯಾಗಲು ಸಾಧ್ಯ. ನಾನು ಆತ್ಮನೇ ಆಗಿದ್ದೇನೆ. ನಾನು ಆತ್ಮ. ತಂದೆ ಕೊಡುವ ಈ ಎಲ್ಲ ಶಿಕ್ಷಣದ ಸ್ವರೂಪನಾಗಿ, ಆ ಶಿಕ್ಷಣದ ಸ್ವರೂಪನಾಗಿ ಅನ್ಯರಿಗೂ ಕೂಡ ಶಿಕ್ಷಣವನ್ನು ಕೊಡುವಂತಹ ನಾನು ತಂದೆಯ ಶಿಕ್ಷಣದಿಂದ ಸಂಪನ್ನ ಯೋಗ್ಯ ಶಿಕ್ಷಕನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ. ಸಂಕಲ್ಪಗಳ ಸಿದ್ಧಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವ, ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ನಾನು ಆತ್ಮ ಜ್ಯೋತಿ ಆಗಿದ್ದೇನೆ. ನಾನು ಆತ್ಮ ಜ್ಯೋತಿ. ನಾನು ಆತ್ಮ. ಪರಮಾತ್ಮ ಶಿವ ತಂದೆಯ ಪ್ರೀತಿಯ ಮಗು ಆಗಿದ್ದೇನೆ. ನಾನು ಆತ್ಮ. ಮನಸ್ಸು, ಬುದ್ಧಿ, ಸಂಸ್ಕಾರಗಳೆಂಬ ಸೂಕ್ಷ್ಮ ಶಕ್ತಿಗಳನ್ನು ಹೊಂದಿದ್ದೇನೆ. ನಾನು ಆತ್ಮ. ಜ್ಞಾನ ಸ್ವರೂಪ, ಪವಿತ್ರ ಸ್ವರೂಪ, ಶಾಂತ ಸ್ವರೂಪ, ಸುಖ ಸ್ವರೂಪ, ಸ್ನೇಹ ಸ್ವರೂಪ, ಆನಂದ ಸ್ವರೂಪ, ಶಕ್ತಿಶಾಲಿ ಆತ್ಮಜ್ಯೋತಿ, ಜ್ಞಾನ ಸಾಗರ, ಪವಿತ್ರತೆಯ ಸಾಗರ, ಸುಖದ ಸಾಗರ, ಸ್ನೇಹದ ಸಾಗರ, ಆನಂದ ಸಾಗರ, ಸರ್ವಶಕ್ತಿವಂತನ ಪ್ರೀತಿಯ ಮಗು ಆಗಿದ್ದೇನೆ. ನಾನು ಆತ್ಮ. ಪರಮಾತ್ಮನ ಮಗು, ಪರಮಧಾಮದ ನಿವಾಸಿ. ನನ್ನ ಆತ್ಮ. ನನ್ನ ತಂದೆ ಪರಮಾತ್ಮ ಪರಂಜ್ಯೋತಿ. ನನ್ನ ಮನೆ ಪರಮಧಾಮ, ಸಾಕಾರ ಲೋಕಕ್ಕ ಮೇಲೆ ಸೂಕ್ಷ್ಮ ಲೋಕ, ಅದಕ್ಕಿಂತಲೂ ಮೇಲೆ ಪರಮಧಾಮ ನನ್ನ ನಿಜವಾದ ಮನೆ. ಪರಂಧಾಮದಲ್ಲಿ ಹೋಗಿ ಬಾಬನಿಗೆ ಟಚ್ ಮಾಡಿ ಅಪಾರ ಶಕ್ತಿಗಳಿಂದ ತುಂಬಿದವನಾಗಿ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಇಡೀ ಜಗತ್ತಿಗೆ ಶಕ್ತಿಶಾಲಿ ಪ್ರಕಂಪನಗಳನ್ನು ಹಂಚುತ್ತಾ ಇದ್ದೇನೆ. ಓಂ ಶಾಂತಿ.